ಸನ್ಮಾನ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಮುಖ್ಯಮಂತ್ರಿಯಾಗಿರ್ತಾರೆ. ದಲಿತ ಸಮುದಾಯದ ಒಬ್ಬರು CM ಆಗ್ಬೇಕನ್ನೋದು ಬಹಳ ದಿನದಿಂದ ಕೇಳಿ ಬರ್ತಕ್ಕಂಥ ಕೂಗು. ಈಗ ಒಂದು ಅವಕಾಶ ಬಂದಿದೆ ಎಲ್ಲೋ ಒಂದು ಕಡೆ ಅಂತ ಅನಿಸ್ತಿಲ್ಲ ಸರ್? ಎಲ್ಲಿ ಅವಕಾಶ ಬಂದಿದೆ? ಅವಕಾಶ ಬಂದರೆ ಹೇಳೋಣ. ಅವಕಾಶ ಬಂದಾಗ ಅದೇನಾದರೂ ಬಂದಾಗಿದ್ದು ವಿಚಾರ ಏನು? CLP ನಾಯಕನ ಆಯ್ಕೆ, ಹೈಕಮಾಂಡ್ ತೀರ್ಮಾನ ಇವೆಲ್ಲ ಆದರೆ ಇವು ಹೈಕಮಾಂಡು CLP ಅವರು ಒಪ್ಪಿದ್ರೆ ನಾನು ಹಾಕ್ತೀನಿ. ಯಾವಾಗ ಸಿದ್ದರಾಮಯ್ಯ ಇರುತ್ತಾನೆ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದಾಗ ಅವಾಗ CLPಯಲ್ಲಿ ನಮ್ಮ ಹೆಸರು ಹೇಳಿದರೆ, ಹೈಕಮಾಂಡ್ ನಮ್ಮ ಹೆಸರು ಹೇಳಿದ್ರೆ ಆಗ್ಬೋದು ಸರ್. ಈಗ G. ಪರಮೇಶ್ವರ್ ಅವರು ನಿಮ್ಮ ಪರವಾಗಿ ಮಾತಾಡಿದಾರೆ, ಏನು ಹೇಳ್ತೀರಿ ಸರ್ ಹೋಮ್ ಮಿನಿಸ್ಟ್ರಿಗೆ? ಅವ್ರು ನಮ್ಕಿಂತ ಸೀನಿಯರ್, ಅವ್ರು ಆಗ್ಲಿಕ್ಕೆ ನಾವು ಯಾರೊಬ್ರು ದಲಿತ ನಾಯಕರು ಆಗಲಿ ಅಂತಕ್ಕಂಥದ್ದು. ಯಾವಾಗದು ನಮ್ಮ ನಾಯಕ ಸಿದ್ದರಾಮಯ್ಯ ಇಲ್ಲದಾದಾಗ. ನಿಮ್ಮ ನಾಯಕ ಸಿದ್ದರಾಮಯ್ಯ ಸರ್ 100%. DK ಶಿವಕುಮಾರ್ ಅವರು CM ಆಗ್ಬೇಕನ್ನೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ತೆರೆಮರೆಯಲ್ಲಿ. ಅದನ್ನೇ ಹೇಳಿದ್ ನಾನು, ಯಾರ್ಯಾರು CM ಆಗ್ಬೇಕನ್ನೋರ್ಗೆ ಎಲ್ಲರಿಗೂ ಆಸೆ ಇರುತ್ತೆ. CLPಯಲ್ಲಿ ಆಯ್ಕೆ ಆಗಬೇಕು, ಹೈಕಮಾಂಡ್ ಒಪ್ಬೇಕಂತಕ್ಕಂಥ ವಿಚಾರನ ನಿಮಗೆ ಹೇಳಿದ್ದೀನಿ. ಕಡೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಬದಲಾವಣೆ ಮಾಡಬೇಕು, ನಮಗೆ ಪೂರ್ಣ ಪ್ರಮಾಣದ KPCC ಅಧ್ಯಕ್ಷರನ್ನ ಕೊಡ್ರಿ ಅಂತೇಳಿ. ಸತೀಶ್ ಜಾರಕಿಹೊಳಿ ಸಮರ್ಥ ನಾಯಕ, ಅಧ್ಯಕ್ಷ ಆಗಲಿಕ್ಕೆ ಹಾಗೂ ಪಕ್ಷದ ಆರ್ಗನೈಸ್ ಮಾಡಲಿಕ್ಕೆ ಸಾಮರ್ಥ್ಯ ಇರ್ತವರು. ಅಂಥವರು ಆದರೆ ಪಕ್ಷಕ್ಕೆ ಒಳ್ಳೇದಾಗತ್ತೆ, ಪಕ್ಷ ಸಂಘಟನೆ ಆಗುತ್ತೆ. ಅವರ ಆದರೆ ಪಕ್ಷಕ್ಕೆ ಒಳ್ಳೇದಾಗತ್ತೆ. ಅವ್ರನ್ನ ತೆಗಿತಿದ್ರೆ ಅದೆಲ್ಲ ಹೈಕಮಾಂಡ್ ನಂಬರದಲ್ಲಿ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಮತ್ತೊಂದು DCM ಸ್ಥಾನ ಕೊಡಬೇಕು ಅನ್ನೋದು ಅದು ಇವು ನನಗೆ ಗೊತ್ತಿಲ್ಲಪ್ಪ. ಇದೆ ನಿಮಗೇನಾರ ಸುದ್ದಿ ಕರೆಕ್ಟಾಗಿದ್ರೆ ನನಗೆ ಗೊತ್ತು ಹೇಳಿದರೆ ನಾನು ತಿಳ್ಕೊತೀನಿ. ಸರ್, ಈಗ ರಾಜಕೀಯದಲ್ಲಿ ಯಾರು ಸನ್ಯಾಸತ್ವ ಅಲ್ಲ ಅಂತ ಒಂದು ಮಾತಿದೆ ಸರ್. ತಮಗೂ ಕೂಡ CM ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಹೇಳಿದ್ದೀನಲ್ಲ, CLPಯಲ್ಲಿ ನನ್ನ ಆಯ್ಕೆ ಮಾಡಿದರೆ, ಹೈಕಮಾಂಡ್ ನಾನು ಒಪ್ಪಿದರೆ ನಾನು CM ಆಗ್ತೇನೆ. ಹೇಳಿಕೆ ರಾಜಕೀಯವಾಗಿ ಬಹಳ ಚರ್ಚೆ ಆಗಿರ್ತಕ್ಕಂಥದ್ದು. ಹೋಮ್ ಮಿನಿಸ್ಟರ್ ಕೂಡ ನಿಮಗೆ ಸಪೋರ್ಟ್ ಅಂದರೆ ಯಾಕೆ ಆಗಬಾರ್ದು RB ತಿಮ್ಮಾಪುರ ಅವ್ರ CM, ಅವ್ರಿಗೂ 30 ವರ್ಷದ ರಾಜಕೀಯ ಅನುಭವ ಇದೆ ಅಂತ ಹೇಳ್ತಿದ್ದಾರೆ ಸರ್. ನಾನು ಹೇಳ್ತಕ್ಕಂಥದ್ದು ಏನಿದೆ, CM ಆಗಬೇಕಾದ್ರೆ CLPಯಲ್ಲಿ ನಾಯಕ ಆಗಬೇಕು, ಆ ನಂತರ ನಮ್ಮ ಹೈಕಮಾಂಡ್ ಹೋಗ್ಬೇಕು. ಈ ಎರಡರಲ್ಲಿ ನಾನು ಆದರೆ ನಾನು ಆಗ್ಬೋದು, ಅದು ಪ್ರೊಸೆಸ್ ಇದೆ. ಅದ್ರ ಜೊತೆಗೆ ನಮ್ಮ ಹೈಕಮಾಂಡ್ದವರು ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮವ್ರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರನ್ನ ತೆಗಿತೇವೆ ಅಂತೇಳಿ ಹೇಳಿಲ್ಲ, ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ, ಸಿದ್ದರಾಮಯ್ಯನೇ ನಮ್ಮ ಮುಖ್ಯಮಂತ್ರಿ. ತಾವು ಇಷ್ಟು ವರ್ಷ ಪಕ್ಷಕ್ಕೆ ದುಡಿದಿದ್ದೀರಿ, ನಿಮ್ಮ ಅಭಿಮಾನಿಗಳು ಕೂಡ ಅದನ್ನೇ ಕೇಳ್ತಿದ್ದಾರೆ, ಯಾಕೆ ಆಗ್ಬಾರ್ದು ಅಂತ. ದಲಿತ CM ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗಿತಾರೆ ಅಂದಾಗ ಮುಂದಿನ ವಿಚಾರ. ಈಗ ಆ ವಿಚಾರ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾರೆ, ಇರ್ತಾರೆ, ಮುಂದೆ ಇರ್ತಾರೆ. ನೀವು ನೋಡ್ತಿದ್ದೀರಾ, ಇದು News 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.